ಇವತ್ತಿನ ವಿಶೇಷ ಏನಂದ್ರೆ ರಕ್ಷಾಬಂಧನ, ಒಡ ಹುಟ್ಟಿದವರಿಗೆ ಶುಭಾಶಯ ಹೇಳುವ ದಿನ. ಸೊ ನನಗೂ ಒಬ್ಳು ತಂಗಿ ಇದ್ದಾಳೆ. ಆ ಜಗಳ ಗಂಟಿಗೆ ಇವತ್ತು ಹ್ಯಾಪಿ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು. ನನ್ನ ಸಹೋದರ ಸಹೋದರಿಯರೇ, ಎಲ್ಲ ನನ್ನ ಯೂಟ್ಯೂಬ್ ಫಾಲೋವರ್ಸ್ಗಳಿಗೂ ಕೂಡ ಹ್ಯಾಪಿ ರಕ್ಷಾಬಂಧನ ಶುಭಾಶಯಗಳು. ಮತ್ತು ನನ್ನ ತಂಗಿಯರಿಗೆಲ್ಲ, ಅಕ್ಕಂದಿರಿಗೆಲ್ಲ ರಕ್ಷಾಬಂಧನ ಶುಭಾಶಯಗಳು. ಏನಂದರೆ ಪುಣ್ಯ ಅಂದರೆ ಅಕ್ಕ ತಂಗಿಯರು ಜೊತೆಲಿ ಹುಟ್ಟಿರೋದೇನೆ ಜೀವನದ ಅತಿ ಅದ್ಭುತವಾದ ಪುಣ್ಯ. ಎಲ್ಲರಿಗೂ ಸಿಗೋದಿಲ್ಲ. ಸಣ್ಣ ಪುಟ್ಟಕ್ಕೆಲ್ಲ ಜಗಳ ಆಗಿರ್ತವೆ, ಅವೆಲ್ಲ ಮನಸ್ತಾಪ ಇಟ್ಕೋಬಾರ್ದು. ಸೊ ಚಿಕ್ಕದ್ರಿಂದ ನಾವು ಜೊತೆಲಿ ಬಂದಿರ್ತೀವಿ. ಅವ್ರ ಜೊತೆ ಆಡಿರೋ ಜಗಳಗಳು, ಗುದ್ದಾಟಗಳು, ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ನಾವು ಮಾಡೋ ತುಂಟ ಚೇಷ್ಟೆಗಳು, ಕಿತ್ತಾಡಿರೋ ಇದು ಮೆಮೊರೀಸ್, ನೆನಪುಗಳೆಲ್ಲ ನೆನಪು ಮಾಡ್ಕೊಳ್ತಾ ಇದ್ರೆ ಅದೊಂಥರ ಅದ್ಭುತವಾಗಿರುತ್ತೆ. ಎಲ್ಲರಿಗೂ ಅಕ್ಕ ತಂಗಿರು ಜೊತೆಲಿ ಹುಟ್ಟೋದಿಲ್ಲ. ಈಗ ಮುಂದೆಗಡೆ ಅಕ್ಕನೋ ಇಲ್ಲದ ಹಿಂದೆ ತಂಗಿನೋ ಹುಟ್ಟಿದ್ದಾರೆ ಅಂದರೆ ನಮ್ಮ ಯಾವುದೋ ಜನ್ಮದ ಪುಣ್ಯ ಅನ್ಕೋಬೇಕು. ಯಾಕೆಂದರೆ ಒಡಹುಟ್ಟ ತಂಗಿನೇ ಒಡಹುಟ್ಟ ಗಡಿಗೆ ಹಿಡಿಯೋದು. ಸೊ ಎಲ್ಲರಿಗೂ ಪುಣ್ಯ ಸಿಗೋದಿಲ್ಲ, ನಮಗೆ ಸಿಕ್ಕಿದೆ. ಸೊ ಇವತ್ತಿನ ದಿನ ಏನಂದರೆ ಅದನ್ನು ನಾವು ಅಷ್ಟೇ ಖುಷಿಯಿಂದ ನಮ್ಮ ಮನಸ್ಸಿನಲ್ಲಿರೋ ಪ್ರೀತಿನ ನಮ್ಮ ತಂಗಿಯರಿಗೆ, ಅಕ್ಕಂದಿರಿಗೆ ಹೇಳೋಣ. ನನ್ನ ಈ ಸಹೋದರ ಸಹೋದರಿಯರಿಗೆ ನಿಮಗಳಿಗೂ ಕೂಡ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು. ಖುಷಿಯಾಗಿ 100 ವರ್ಷ ನೀವು ಚೆನ್ನಾಗಿರಿ, ಸುಮಂಗಲ್ಯವಾಗಿರಿ, ಮದುವೆ ಆಗಿರೋಂಥವರೆಲ್ಲ. ಮತ್ತೆ ಅದು ಪುರಾಣಗಳ ಪ್ರಕಾರ ಶ್ರೀಕೃಷ್ಣ ಪರಮಾತ್ಮ ಕಪ್ಪು ಕಡಿಬೇಕಾದ್ರೆ ಏನಾಗುತ್ತೆ ಅಂದರೆ ಆ ಕೈಗೆ ಏಟು ಬಿದ್ದುಬಿಟ್ಟಿದ್ದೆ, ಬೆಳ್ಕತ್ರಿಸಿ ಹೋಗ್ಬಿಟ್ಟು ರಕ್ತ ಬರ್ತಿರುತ್ತೆ. ಅದನ್ನ ನೋಡ್ತಿದ್ದ ದ್ರೌಪದಿ ಏನು ಮಾಡ್ತಾಳೆ ಅಂದರೆ ಆ ತನ್ನ ಸೀರೆನ ತಗೊಬಂದು ಹರಿದು ಶ್ರೀಕೃಷ್ಣ ಪರಮಾತ್ಮನ ಕಟ್ತಾಳೆ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಏನು ಆಶೀರ್ವದಿಸ್ತಾರೆ ಅಂದರೆ, ನಿನ್ಗೆ ಯಾವುದೇ ಕಷ್ಟದಲ್ಲಿದ್ದಾಗ್ಲೂ ನಾನು ಬಂದು ಮುಂದೆ ನಿಲ್ತೀನಿ ಅಂತ ಆಶೀರ್ವದಿಸ್ತಾನೆ. ಅದ್ರ ಪ್ರಕಾರ ದ್ರೌಪದಿಗೆ ವಸ್ತ್ರಾಭರಣ ಆಗ್ಬೇಕಾದ್ರೆ ಶ್ರೀಕೃಷ್ಣ ಪರಮಾತ್ಮನ ಬೇಡ್ಕತ್ತಾಳೆ. ಅವಾಗ ಏನು ಮಾಡ್ತಾನೆ, ಅದು ಎಷ್ಟೇ ಹೇಳಿದ್ರು ಸೀರೆ ಮುಗಿದೇ ಅಂತ್ಯ ಕಾಣದೇ ಇರಲಿ ಅನ್ನೋದನ್ನ ಹೊರ ಕೊಡ್ತಾನೆ. ಇದರ ಹಿಂದಿನ ಅರ್ಥ ಏನು ಅಂದರೆ, ತನ್ನ ತಂಗಿಗೆ ಕಷ್ಟ ಬಂದಾಗ ತನ್ನ ಅಣ್ಣ ಯಾವಾಗಲೂ ಬಂದು ಮುಂದೆ ನಿಲ್ತೀನಿ, ರಕ್ಷಣೆ ಕೊಡ್ತೀನಿ ಅನ್ನೋದು. ಮತ್ತೆ ತಂಗಿಯಿಂದ ರಾಖಿ ಕಟ್ಟಿಸ್ಕೊಳ್ಳೋ ಪ್ರತಿ ಅಣ್ಣ ತಮ್ಮಂದಿರಿಗೂ ದೀರ್ಘಾಯುಷ್ಯ ಇರುತ್ತೆ, ದೀರ್ಘಾಯುಷ್ಯ ಹೊಂದುತ್ತಾರೆ ಅಂದ್ಬಿಟ್ಟು ಆಶೀರ್ವದಿಸಿರ್ತಾರೆ. ಸೊ ಇದರ ಹಿಂದಿನ ಏನಪ್ಪ ಅಂದರೆ ಇದರ ಹಿಂದಿಗೆ ಬರುವಂಥ ಕತೆ ಇದಾಗಿರುತ್ತೆ. ಮತ್ತೆ ಏನಪ್ಪ ಅಂದರೆ, ನಿಮ್ಮ ಅಣ್ಣಂದಿರ ಜೊತೆ ತಮ್ಮಂದಿರ ಜೊತೆ ಇದೇ ಥರ ಖುಷಿಯಾಗಿ ಕಿತ್ತಾಡ್ಕೊಂಡು ಅದನ್ನು ಮನಸ್ಸಲ್ಲಿ ಇಕ್ಕಲ್ದೇ ಜಗಳಗಳನ್ನ ಖುಷಿಯಾಗಿರಿ. ಮತ್ತು ಇನ್ನೂ ಒಂದು ಖುಷಿ ಏನಪ್ಪ ಅಂದರೆ, ಖುಷಿಯಲ್ಲ, ಇನ್ನೊಂದೇನಂದರೆ ತಾಯಿನ ಬಿಟ್ಟರೆ ನೆಕ್ಸ್ಟು ಪ್ರೀತಿ ತೋರಿಸೋದೇ ಅಷ್ಟೊಂದು ಅತಿಯಾಗಿ ತಂಗೀರು ಅಗ್ದಿರೇನೆ. ತಮ್ಮದಿರು ಇಲ್ಲ ಅಣ್ಣದಿರುಗಳ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿರ್ತಾರೆ. ಬಟ್ ಅವರು ಎಕ್ಸ್ಪ್ರೆಷನ್ ಮಾಡ್ಕೊಳಕ್ಕೆ ಹೋಗೋದಿಲ್ಲ, ಯಾಕಂದರೆ ಸಂಕೋಚ ಮುಜುಗರ ಒಂದು ಸ್ವಲ್ಪ ಇರುತ್ತೆ. ಸೊ ಎಲ್ಲರಿಗೂ ಒನ್ಸ್ ಮೋರ್ ಹ್ಯಾಪಿ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು. ನನ್ನ ಮುದ್ದು ತಂಗಿಗೂ ಕೂಡ ಹ್ಯಾಪಿ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು. ಸೊ ಹಿಂಗೆ ಖುಷಿಯಾಗಿ ನನ್ನ ಜೊತೆ ಜಗಳ ಆಡ್ಕೊಂಡು ಚೆನ್ನಾಗಿರು.